ನಂತೂರಿನ ಡಾಕ್ಟರ್ ಎನ್ಎಸ್ಎಎಂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಮತ್ತು ಪ್ರಶಸ್ತಿ ಕಾರ್ಯಕ್ರಮವು ಉರ್ವ ಸ್ಟೋರ್ನ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿ ಸಮೂಹ ದೇಶದ ಶಕ್ತಿ. ತಂದೆ ತಾಯಿ ಹಾಗೂ ಗುರುಗಳ ಆಶೀರ್ವಾದವಿದ್ದಾಗ ವಿದ್ಯಾರ್ಥಿಗಳಿಗೆ ಶ್ರೇಯಸ್ಸು ಖಂಡಿತ. ವಿದ್ಯಾರ್ಥಿ ದೆಸೆಯಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಾಗ ಮುಂದೆ ಸಮಾಜಕ್ಕೆ ಒಂದು ಸಂಪನ್ಮೂಲವಾಗಿ ಅವರು ಸಿದ್ಧರಾಗ್ತಾರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳ ಪಾತ್ರ ಪ್ರಾಮುಖ್ಯವಾಗಿದೆ ಎಂದು ಹೇಳಿದ್ರು. ಇವತ್ತು ತುಂಬಾ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಸಂಘ ಇದು ಮೆನಾಡಲ್ಲಿ ಅರೌಂಡ್ 60% to 70% of the population in India are students. It may be high school student or college student or postgraduate student. Almost 60 to 70% of the population 145 ಕೋಟಿ ಜನಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಒಂದು 80 ಕೋಟಿಗೂ ಅಧಿಕ ಇರುವಂತಹ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಇದೆ. ಹಾಗಾಗಿ ನಮ್ಮ ಭಾರತ ನಿರ್ಮಾಣ ನಮ್ಮ ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳ್ತಾರೆ ವಿಕಸಿತ ಭಾರತ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ 100 ವರ್ಷ ಇನ್ 2047 2047 ಸದೃಢ ಭಾರತ, ವಿಕಸಿತ ಭಾರತ, ಭಾರತವನ್ನ ಪ್ರಪಂಚದಲ್ಲೇ ಬಹಳ ಶಕ್ತಿಯುತವಾದ ದೇಶ. ಮಂಗಳೂರು ಉಪವಿಭಾಗದ ಸಹಾಯಕ ಆಯುಕ್ತೆ ಮೀನಾಕ್ಷಿ ಆರ್ಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿ ಸಂಘವು ಕೇವಲ ಒಂದು ಸಮಿತಿಯಲ್ಲ, ಅದು ವಿದ್ಯಾರ್ಥಿಗಳ ನಾಯಕತ್ವ ಗುಣವನ್ನು ಬೆಳೆಸುವ ವೇದಿಕೆಯಾಗಿದೆ. ಹೊಸ ವಿದ್ಯಾರ್ಥಿಗಳಿಗೆ ಈ ಕಾಲೇಜು ಜೀವನದ ಅತ್ಯುತ್ತಮ ಗಳಿಗೆಗಳಿಗೆ ಸಾಕ್ಷಿಯಾಗಲಿದೆ ಎಂದು ಹೇಳಿದರು. First of all, I would like to congratulate all the students who have been elected to the student council. With the election or this thing, a great responsibility comes. And I would like to say that you are already contributing to the nation building. You have already given your contribution for the development or growth of your own future as well as the development of the nation. So, like it is said everywhere that youth are the future of tomorrow. So, the entire onus of the development and growth or nation building lies on you on your shoulder. ಖ್ಯಾತ ಸಿನಿಮಾ ಮತ್ತು ನಾಟಕ ನಿರ್ಮಾಪಕ ನಿರ್ದೇಶಕ ನಟ ವಿಜಯ್ ಕುಮಾರ್ ಕೊಡ್ಯಾಲ್ಬೈಲ್ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಒಬ್ಬ ವ್ಯಕ್ತಿ ಯಾವುದೇ ಕ್ಷೇತ್ರದಲ್ಲಿ ಎಷ್ಟೇ ಎತ್ತರಕ್ಕೆ ಏರಿದ್ರೂ ಶಿಕ್ಷಣ ಎಂಬುದು ಪ್ರಾಮುಖ್ಯವಾಗಿರುತ್ತದೆ. ಹಾಗಾಗಿ ಕಲಿಯುವ ದಿನಗಳಲ್ಲಿ ಶಿಕ್ಷಣವನ್ನ ಕಡೆಗಣಿಸದೆ ವಿದ್ಯಾರ್ಥಿಗಳು ಜೀವನದಲ್ಲಿ ಸಾಧಿಸಬೇಕು ಎಂದು ಕಿವಿಮಾತು ಹೇಳಿದರು. ಎಲ್ಲಿ ಕಾಲೇಜಿಗೆ ಸಿಕ್ಕಿಸಿದ್ರೆ 2-3 ಕಾಲೇಜುಗಳಿತ್ತು, ಅಲ್ಲಿ ಕೊನೆಗೆ ಹೋಗುವಂಥ ಒಂದು ಅಭ್ಯಾಸ ಇದೆ. ನನಗೆ ಯಾವ ಕಾಲೇಜಿನಲ್ಲಿ ಕೂಡ ಶಿಕ್ಷಿಸಲಿಲ್ಲ ಅಂತ ಒಂದು ಒಳ್ಳೆಯ ವಿದ್ಯಾರ್ಥಿ ಆಗಿದ್ದೆ ನಾನು. ಕಾರಣ ನನ್ನ ತಲೆಯಲ್ಲಿದ್ದದ್ದು ನನಗೆ ಡಾಕ್ಟರ್ ಆಗಲಿಕ್ಕಿಲ್ಲ, ಇಂಜಿನಿಯರ್ ಆಗಲಿಕ್ಕಿಲ್ಲ ಅಥವಾ ಬೇರೆ ಆಗಲಿಕ್ಕಿಲ್ಲ. ನನಗೆ ಕೇವಲ ಒಬ್ಬ ರೈಟರ್ ಆಗಬೇಕು, ಒಬ್ಬ ಡೈರೆಕ್ಟರ್ ಆಗಬೇಕು, ಒಬ್ಬ ಆ್ಯಕ್ಟರ್ ಆಗಬೇಕು, ಇಷ್ಟೇ ಇದ್ದಾರೆ. ಅದಕ್ಕೆ ನನಗೆ ಪ್ರೋತ್ಸಾಹ ಸಿಗ್ತಿರಲಿಲ್ಲ. ಆದ ಕಾರಣ ನಾನು ಸ್ವಲ್ಪ ದಿಕ್ಕು ತಪ್ಪಿ ಹೋಗಿದೆ. ನನ್ನ ಜೊತೆಯಿಂದ ಈ ಸಂದರ್ಭದಲ್ಲಿ ಕಾಲೇಜಿನ ವಾರ್ಷಿಕ ಸಂಚಿಕೆ, ವಿವಿಧ ತರಗತಿಗಳ ಸಾಂಸ್ಕೃತಿಕ ಸಂಚಿಕೆಗಳನ್ನು ಬಿಡುಗಡೆಗೊಳಿಸಲಾಯಿತು. ಸಂಸ್ಥೆಯ ಪ್ರಾಂಶುಪಾಲ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿದ್ಯಾರ್ಥಿ ಸಂಘದ ನೂತನ ನಾಯಕರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧಿಸಿ ಶುಭ ಹಾರೈಸಿದರು. ವಿಜಯ್ ಕುಮಾರ್ ಕೊಡ್ಯಾಲ್ಬೈಲ್ ಹಾಗೂ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ನಂತರ ವಿದ್ಯಾರ್ಥಿಗಳು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಉಪಪ್ರಾಂಶುಪಾಲಿ ಅನ್ನಪೂರ್ಣ ನಾಯಕ್, ಕಾರ್ಯಕ್ರಮ ಸಂಯೋಜಕ ಟಿವಿ ಗಿರಿ, ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಶ್ರಾವ್ಯ, ಉಪನ್ಯಾಸಕರಾದ ಸುಮನ್, ಸುಕನ್ಯಾ ರೈ, ಸುಕನ್ಯಾ, ಸುಪ್ರಿಯಾ, ಶ್ರದ್ಧಾ, ಚೈತ್ರ ಬೇಕಲ್ ಉಪಸ್ಥಿತರಿದ್ದರು.
ಉಪನ್ಯಾಸಕಿ ವಿಸ್ಮಿತಾ ಸ್ವಾಗತಿಸಿದ್ರು. ವಿದ್ಯಾರ್ಥಿ ಕಾರ್ಯದರ್ಶಿ ಕುಮಾರಿ ಜೀವಿತಾ ವಂದಿಸಿದ್ರು. ಉಪನ್ಯಾಸಕಿ ದಿವ್ಯಾ ವಿಶಾಲ್ ಕಾರ್ಯಕ್ರಮ ನಿರ್ವಹಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.